ಹಾಯ್ ಎವ್ರಿವನ್, ತುಂಬಾ ವಿದ್ಯಾರ್ಥಿಗಳು ಈ ಸೆಕೆಂಡ್ PUC ಇಂಗ್ಲಿಷ್ ನಲ್ಲಿ ಬಂದಿರುವಂತಹ ನ್ಯೂ ಕ್ವಶನ್ಸ್ ಇದೆಯಲ್ಲ, ನ್ಯೂ ಪ್ಯಾಟರ್ನ್, ಅದರಿಂದ ತುಂಬಾ ಭಯ ಪಡ್ತಾ ಇದ್ದಾರೆ. ಆ ಕ್ವಶನ್ಸ್ ಅವರಿಗೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಕೂಡ ಈ ಸಮಸ್ಯೆನ ಫೇಸ್ ಮಾಡ್ತಾ ಇರಬಹುದು. ಸೊ ಬನ್ನಿ, ಈ ಒಂದು ವಿಡಿಯೋದಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ನೋಡಿ ಸಾಕು, 10 ರಿಂದ 12 ನಿಮಿಷದ ವಿಡಿಯೋ ಆಗುತ್ತೆ. ಇಲ್ಲಿ ನೋಡಿ 3 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ, ಯಾಕಂದ್ರೆ ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನ್ ಸಾಲ್ವ್ ಮಾಡೋದ್ರಿಂದ ಇದರಲ್ಲಿ ನೀವು 1 ಮಾರ್ಕ್ಸ್ ಪಡೆದುಕೊಳ್ಳಿಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತೀರಾ. ಸೊ ವಿಡಿಯೋನ ಕೊನೆವರೆಗೆ ನೋಡಿ, ಯಾವ ರೀತಿ ಸುಲಭವಾಗಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು, 4 ಔಟ್ ಆಫ್ 4 ಮಾರ್ಕ್ಸ್ ಯಾವ ರೀತಿ ಪಡೆದುಕೊಳ್ಬೇಕು, ಆ ಎಲ್ಲ ಟ್ರಿಕ್ಸ್ ಅಂಡ್ ಟೆಕ್ನಿಕ್ಸ್ ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದೇ ರಿಕ್ವೆಸ್ಟ್, ವಿಡಿಯೋನ ಕೊನೆವರೆಗೆ ನೋಡಿ, ಅಂದಾಗ ಮಾತ್ರ ನಿಮಗೆ ವಿಡಿಯೋದಿಂದ ಬೆನಿಫಿಟ್ ಸಿಗುತ್ತೆ. ನಾಳೆ ಎಕ್ಸಾಮ್ ಅಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಈ ಒಂದು ಟಾಪಿಕ್ ನಿಂದ ಸಿಗುತ್ತೆ. ಅಂಡ್ ಲಿಂಕರ್ಸ್ ಟಾಪಿಕ್ ಗೆ ಕಂಪೇರ್ ಮಾಡಿದಾಗ ಈ ಟಾಪಿಕ್ ತುಂಬಾ ಈಸಿ ಆಗಿದೆ. ಲಿಂಕರ್ಸ್ ಅಲ್ಲಿ 1 ತಪ್ಪು ಮಾಡಿದ್ರೆ 2 ಮಾರ್ಕ್ಸ್ ಹೋಗುತ್ತೆ, 2 ಮಿಸ್ಟೇಕ್ಸ್ ಮಾಡಿದ್ರೆ 3 ಮಾರ್ಕ್ಸ್ ಹೋಗುತ್ತೆ. ಬಟ್ ಇಲ್ಲಿ ಈಸಿ ಆಗಿ ಮಾರ್ಕ್ಸ್ ಅನ್ನ ಪಡೆದುಕೊಳ್ಬಹುದು. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈ ಕ್ವಶನ್ ಬರುತ್ತೆ ಪಾರ್ಟ್ ಡಿ ನಲ್ಲಿ. ಕ್ವಶನ್ ನಂಬರ್ ಬಂದು 31. ಈ ರೀತಿ ಸೂಚನೆ ಕೊಟ್ಟಿರ್ತಾರೆ, ರೀರೈಟ್ ಆಸ್ ಡೈರೆಕ್ಟೆಡ್. ಯಾವ ರೀತಿ ಸೂಚನೆ ಕೊಡಲಾಗಿದೆ ಅದರ ಪ್ರಕಾರ ರೀರೈಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಮ ಮೊದಲನೇ ಕ್ವಶನ್ ಬಂದು ಯೂಸ್ ಪ್ರಾಪರ್ ಆರ್ಟಿಕಲ್, ಸರಿಯಾದಂತ ಆರ್ಟಿಕಲ್ ಬಳಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಬನ್ನಿ ಕ್ವಶನ್ ಓದೋಣ. ಇನ್ ಅನ್ ಇಂಟರ್ವ್ಯೂ ಬ್ಲಾಂಕ್ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್. ಸೊ ಇಲ್ಲಿ ಆರ್ಟಿಕಲ್ ಅಂದ್ರೆ ಯಾವ ಪದಗಳು ಬರುತ್ತೆ, ಎ ಅಂಡ್ ದ ಅನ್ನುವಂತಹ ಈ 3 ಪದಗಳಿಗೆ ನಾವು ಆರ್ಟಿಕಲ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಆನ್ ಎಲ್ಲಿ ಬಳಸಬೇಕಂದ್ರೆ ವಾವೆಲ್ಸ್ ಇದ್ದಾಗ, AE, IO ಇದ್ದಾಗ ಮಾತ್ರ ಬಳಸಬೇಕು. ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಆಗೋದಿಲ್ಲ. ಈ ರೀತಿ ನೀವು ಆನ್ ಅನ್ನ ತೆಗಿಬಹುದು. ದ ಅನ್ನ ನಿರ್ದಿಷ್ಟವಾಗಿರುವಂತಹ ವ್ಯಕ್ತಿ ವಸ್ತುಗಳ ಬಗ್ಗೆ ಮಾತಾಡುವಾಗ ಬಳಸಬೇಕು. ಅದನ್ನ ನಾವು ನೆಕ್ಸ್ಟ್ ಪ್ರಾಕ್ಟೀಸ್ ಕ್ವಶನ್ ಅಲ್ಲಿ ನೋಡೋಣ. ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಅದರ ಮೇಲೆ ಕೂಡ ಒಂದು ಕ್ವಶನ್ ಇದೆ. ಸೊ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂದ್ರೆ ಒಬ್ಬ ಅಂತ ಅರ್ಥ. A candidate was asked about his native place. ಸೊ ಇಲ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸೆಕೆಂಡ್ ಕ್ವಶನ್ ಬಂದು ರೀಅರೇಂಜ್ ದ ಫಾಲೋವಿಂಗ್ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಬೇರೆ ಬೇರೆ ಪದಗಳನ್ನ ಕೊಡಲಾಗಿದೆ, ಅದನ್ನ ಕೂಡಿಸಿ ಒಂದು ಮೀನಿಂಗ್ಫುಲ್ ಆಗಿರುವಂತಹ ವಾಕ್ಯವನ್ನ ಕ್ರಿಯೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಮೊದಲು ಇರ್ತಿತ್ತು, ಈಗಲೂ ಕೂಡ ಇದೆ, ಹೊಸ ಕ್ವಶನ್ ಏನಲ್ಲ. ಬಟ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅದನ್ನ ನೋಡಿ. ಸೊ ಇಂಗ್ಲಿಷ್ ನಲ್ಲಿ ಯಾವುದೇ ವಾಕ್ಯ ಮಾಡುವಾಗ ಮೊದಲು ಸಬ್ಜೆಕ್ಟ್, ನಂತರ ವರ್ಬ್, ದೆನ್ ಆಬ್ಜೆಕ್ಟ್ ಬರುತ್ತೆ, ರೈಟ್? ಸೊ ಹಾಗಾದ್ರೆ ಸಬ್ಜೆಕ್ಟ್ ಎಲ್ಲಿದೆ, ಇಲ್ಲಿ ದ ಮೀಡಿಯಾ ಅನ್ನುವಂಥದ್ದು ಸಬ್ಜೆಕ್ಟ್. ಇದ್ರ ನಂತರ ಏನ್ ಬರಬೇಕು, ವರ್ಬ್ ಬರಬೇಕು. ಸೊ ಇಲ್ಲಿ ವರ್ಬ್ ಎಲ್ಲಿದೆ ಹುಡುಕ್ಬೇಕು ನೀವು. ಪ್ಲೇಸ್ ಅನ್ನುವಂಥದ್ದು ವರ್ಬ್ ಆಗುತ್ತೆ. ದೆನ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಅನ್ನುವಂಥದ್ದು ಅದರ ನಂತರ ಬರುತ್ತೆ. ಅಂಡ್ ದೆನ್ ಡೆಮಾಕ್ರಸಿ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಆಡ್ವರ್ಬ್, ಅಡ್ಜೆಕ್ಟಿವ್ಸ್ ಎಲ್ಲಿ ಬಳಸಬೇಕು ಅದರ ಐಡಿಯಾ ಇರಬೇಕು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು, ಇಂಗ್ಲಿಷ್ ಕಲೀರಿ ಅಂತ ಹೇಳಿ ಇಡೀ ಜೀವನ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಸಮಸ್ಯೆ ಫೇಸ್ ಮಾಡ್ತಾನೆ ಇರ್ತೀರಾ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿ. ನನಗೆ ಗೊತ್ತು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಎಷ್ಟು ಸಮಸ್ಯೆ ಫೇಸ್ ಮಾಡ್ತಾನೆ ಇಂಗ್ಲಿಷ್ ನಲ್ಲಿ ಅಂತ ಹೇಳಿ. ಸೊ ಬೆಟರ್ ಅಡ್ವೈಸ್ ಇಸ್ ಟು ಲರ್ನ್ ಇಂಗ್ಲಿಷ್. ಸೊ ಇದನ್ನ ನಾನೀಗ ನಿಮಗೆ ಸಿಂಪಲ್ ಆಗಿ ಇರೋದಾದ್ರೆ ನೋಡಿ, ವಾಕ್ಯ ಈ ರೀತಿ ಆಗುತ್ತೆ. ಸಬ್ಜೆಕ್ಟ್ ಯಾವುದು ನಮ್ದು, ದ ಮೀಡಿಯಾ. ಸೊ ದ ಮೀಡಿಯಾ. ಸೊ ದೆನ್ ಇಲ್ಲಿ ವರ್ಬ್ ಯಾವುದು, ಪ್ಲೇ ಅನ್ನುವಂಥದ್ದು ವರ್ಬ್ ಆಗುತ್ತೆ. ಪ್ಲೇಸ್, ದ ಮೀಡಿಯಾ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್, ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮಾಕ್ರಸಿ, ಇದು ನಮ್ಮ ಸರಿಯಾದಂತಹ ವಾಕ್ಯ ಆಗುತ್ತೆ. ಡನ್. ಇದು ನಮ್ಮ ಎರಡನೇ ಕ್ವಶನ್ ಗೆ ಆನ್ಸರ್. ದೆನ್ ಬರೋಣ ನಮ್ಮ ಥರ್ಡ್ ಕ್ವಶನ್. ಸೊ ಥರ್ಡ್ ಕ್ವಶನ್ ಏನಿದೆ ನೋಡಿ, ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ಬ್ಲಾಂಕ್ ವಾಸ್ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ಸ್ ಇದೆ. ದೆನ್ ಕ್ವೈಟ್ ಲಾರ್ಜ್. ಸೂಚನೆ ನೋಡಿ, ಚೂಸ್ ದ ರೈಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸೊ ವರ್ಬ್ ಸೆಲೆಕ್ಟ್ ಮಾಡಿ, ಅದು ಸಬ್ಜೆಕ್ಟ್ ಜೊತೆ ಅಗ್ರಿ ಆಗಬೇಕು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇಲ್ಲಿ ನಾವು ಸಬ್ಜೆಕ್ಟ್ ನೋಡಿ, ಅದು ಸಿಂಗ್ಯುಲರ್ ಇದೆಯೋ ಪ್ಲೂರಲ್ ಇದೆಯೋ ಅದನ್ನ ನೋಡಿ ಸರಿಯಾದಂತಹ ವರ್ಬ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ತುಂಬಾ ಜನ ಯೂಟ್ಯೂಬರ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ, ಇದು ಪ್ಲೂರಲ್ ಸಬ್ಜೆಕ್ಟ್, ಇಲ್ಲಿ ವರ್ಬ್ ಬಳಸಬೇಕು ಅಂತ ಹೇಳಿ. ಸೊ ಅದು ರಾಂಗ್, ಟೋಟಲಿ ರಾಂಗ್. ಸೊ ಇಲ್ಲಿ ದ ನಂಬರ್ ಆಫ್ ಇದೆಯಲ್ಲ, ಸೊ ಈ ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ಅನ್ನೋದು ಒಂದು ಸಿಂಗ್ಯುಲರ್ ಸಬ್ಜೆಕ್ಟ್. ಸೊ ಯಾವ ರೀತಿ ಸರ್? ಸೊ ಬನ್ನಿ ನಿಮ್ಗೆ ಹೇಳ್ತೀನಿ. ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ಅಂದ್ರೆ ಸ್ಕೂಲ್ ಕಾಲೇಜ್ ಬಿಟ್ಟಿರುವಂತಹ, ಮಧ್ಯದಲ್ಲೇ ಬಿಟ್ಟಿರುವಂತಹ ಸ್ಟೂಡೆಂಟ್ಸ್ ಗಳು. ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ಅಂದ್ರೆ ಕಾಲೇಜ್ ಸ್ಕೂಲ್ ಬಿಟ್ಟಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಅನ್ನೋದು ಒಂದು ಸಿಂಗ್ಯುಲರ್ ಸಬ್ಜೆಕ್ಟ್. ಸೊ ಹಾಗಾಗಿ ಇಲ್ಲಿ ದ ನಂಬರ್ ಅಂತ ಇದೆ. ಸೊ ಸಿಂಗ್ಯುಲರ್ ಇದ್ದಾಗ ನಾವು ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಸೊ ಹಾಗಾಗಿ ಇಲ್ಲಿ ವಾಸ್ ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ವಾಸ್ ಕ್ವೈಟ್ ಲಾರ್ಜ್ ಇಸ್ ದ ರೈಟ್ ಆನ್ಸರ್. ಈಗ ಬರೋಣ ನಮ್ಮ 4ನೆಯ ಪ್ರಶ್ನೆ. ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ ನ ಸರಿಯಾದಂತಹ ಫಾರ್ಮ್ ಬಳಸಿ ಅಂತ ಕೇಳ್ತಾ ಇದ್ದಾರೆ. ಟೆನ್ಸಸ್ ಮಾತ್ರ ತುಂಬಾ ಈಸಿ ಆಗೋದು ಸ್ವಲ್ಪ. ಒನ್ ಡೇ ಅ ವೂಲ್ಫ್ ಬ್ಲಾಂಕ್ ಬಿ ಡ್ರಿಂಕ್ ಅಂತ ಬ್ರಾಕೆಟ್ ನಲ್ಲಿ ಕೊಡಲಾಗಿದೆ. ವಾಟರ್ ಫ್ರಮ್ ಅ ಸ್ಟ್ರೀಮ್ ಟು ಕ್ವೆಂಚ್ ಇಟ್ಸ್ ಥರ್ಸ್ಟ್ ಅಂದ್ರೆ ನೀರಡಿಕೆ ಅಂತ ಅರ್ಥ, ರೈಟ್?
ಸೊ ಇಲ್ಲಿ ಬಿ ಅಂತ ಇದೆ. ಸೊ ಬಿ ಅಂದ್ರೆ ಈ ಬಿ ಫಾರ್ಮ್ ಅನ್ನ ಬಳಸಬೇಕಾಗುತ್ತೆ. ಬಿ ನ ಬೇರೆ ಬೇರೆ ಫಾರ್ಮ್ಸ್ ಇವೆ. ಆಮ್, ಈಸ್, ಆರ್, ವಾಸ್, ವರ್, ವಿಲ್ ಬಿ, ಅವೆಲ್ಲ ಬಿ ನ ಫಾರ್ಮ್ಸ್ ಗಳು. ಸೊ ಈಗ ಒನ್ ಡೇ ಅ ವೂಲ್ಫ್ ಅಂದ್ರೆ ಒಂದ್ ದಿನ ನಾನು ಮನೆಗೆ ಹೋಗ್ತಾ ಇದ್ದೆ, ಒಂದ್ ದಿನ ಅವನು ಕಾಲೇಜಿಂದ ಬರ್ತಾ ಇದ್ದೆ, ಇವೆಲ್ಲ ಹಿಂದೆ ನಡೆದು ಹೋಗಿರುವಂತಹ ಪಾಸ್ಟ್ ನ ಕಥೆಗಳು. ಸೊ ಇಲ್ಲಿ ನಾವು ಪಾಸ್ಟ್ ಟೆನ್ಸ್ ಬಳಸಬೇಕು. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಬಿ ಫಾರ್ಮ್ಸ್ ಬಂದಾಗ ವಾಸ್ ಅಂಡ್ ವರ್ ಅಂತ ಎರಡು ಫಾರ್ಮ್ಸ್ ಬರುತ್ತೆ. ವಾಸ್ ಅಂಡ್ ವರ್. ಸೊ ಇಲ್ಲಿ ವಾಸ್ ಯಾವಾಗ ಬಳಸ್ತೀವಿ? ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ, ವರ್ ಪ್ಲೂರಲ್ ಇದ್ದಾಗ. ಸೊ ಒನ್ ಡೇ ಅ ವೂಲ್ಫ್ ಅಂದ್ರೆ ಅದು ಸಿಂಗ್ಯುಲರ್. ಸೊ ಇಲ್ಲಿ ನಾವು ವಾಸ್ ಅನ್ನ ಬಳಸೋಣ. ಸೊ ದೆನ್ ಡ್ರಿಂಕ್ ಅಂತ ವರ್ಬ್ ಇದೆ, ಇದನ್ನ ಆಸ್ ಇಟ್ ಈಸ್ ಬರೆದ್ರೆ ಮಾರ್ಕ್ಸ್ ಕಳೆದುಕೊಳ್ತೀರಾ. ಸೊ ವಾಸ್ ನಂತರ ಬರುವಂತಹ ವರ್ಬ್ ಯಾವಾಗಲೂ ING ಫಾರ್ಮ್ ನಲ್ಲಿ ಇರಬೇಕು. ಅದಕ್ಕೆ ನಾವು V4 ಫಾರ್ಮ್ ಅಂತ ಕರಿತೀವಿ ಅಥವಾ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕೂಡ ಕರಿತೀವಿ. ಸೊ ಡ್ರಿಂಕ್ ನ ಫೋರ್ತ್ ಫಾರ್ಮ್ ಏನಾಗುತ್ತೆ? ಡ್ರಿಂಕಿಂಗ್. ಇದ್ರ ಮೇಲೆ ಒಂದು ಫ್ರೀ ಕ್ಲಾಸ್ ಇದೆ ನಮ್ಮ ಆಪ್ ನಲ್ಲಿ. ಸೊ ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡಬಹುದು ವರ್ಬ್ ನ ಬೇರೆ ಬೇರೆ ಫಾರ್ಮ್ಸ್ ಗಳು ಯಾವ ರೀತಿ ಇರುತ್ತೆ. ಇದರಿಂದ ತುಂಬಾ ಸಿಂಪಲ್ ಆಗಿ ನೀವು ಇಲ್ಲಿ ಒಂದು ಅಂಕವನ್ನ ಪಡೆದುಕೊಳ್ಬಹುದು. ಕೇವಲ ಒಂದು ಕ್ವಶನ್ ಸಾಲ್ವ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಬರುವಂತಹ ಕ್ವಶನ್ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇನ್ನೆರಡು ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಬನ್ನಿ ಹಾಗಾದ್ರೆ ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವೀಗ ನೋಡೋಣ. ಸೊ ರೀರೈಟ್ ಆಸ್ ಡೈರೆಕ್ಟೆಡ್ ಕ್ವಶನ್ ನಂಬರ್ 31 ಇರುತ್ತೆ. Rani saw an old woman on her way to school. Blank. Old woman was singing and dancing under a tree. Use proper article. So article ಬಳಸಿ ಅಂತ ಕೇಳ್ತಾ ಇದ್ದಾರೆ. ಎ ಅನ್ನುವಂಥದ್ದು ಆರ್ಟಿಕಲ್, ಆನ್ ಅನ್ನುವಂಥದ್ದು ಆರ್ಟಿಕಲ್, ದ ಅನ್ನುವಂಥದ್ದು ಆರ್ಟಿಕಲ್. ಸೊ ಇಲ್ಲಿ ನೋಡಿ, ರಾಣಿ ಸಾ ಆನ್ ಓಲ್ಡ್ ವುಮೆನ್. ರಾಣಿ ಏನ್ ಮಾಡಿದ್ಲು? ಒಬ್ಬ ಓಲ್ಡ್ ಮಹಿಳೆಗೆ ನೋಡಿದಳು. ಸೊ ಈಗ ಆ ಮಹಿಳೆನೆ, ಸೊ ರಾಣಿ ಏನ್ ನೋಡಿದ್ನಲ್ಲ ಅದೇ ಮಹಿಳೆ ಹಾಡ್ತಾ ಇದ್ದಾಳೆ, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಒಂದು ಗಿಡದ ಕೆಳಗಡೆ ನಿಂತುಕೊಂಡು. ಸೊ ಈಗ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಇದೇ ಮಹಿಳೆಯ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಅದು ನಿರ್ದಿಷ್ಟವಾಗಿರುವಂತಹ ಮಹಿಳೆಯ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ನಿರ್ದಿಷ್ಟವಾಗಿರುವಂತಹ ವ್ಯಕ್ತಿ, ವಸ್ತು, ಮಹಿಳೆಗಳ ಬಗ್ಗೆ ಮಾತಾಡುವಾಗ ದ ಅನ್ನುವಂತ ಆರ್ಟಿಕಲ್ ಬಳಸಬೇಕು. ಸೊ ಹಾಗಾಗಿ ದ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ದ ಓಲ್ಡ್ ವುಮೆನ್ ವಾಸ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್ ಅಂಡರ್ ಅ ಟ್ರೀ. And then rearrange the segments into a meaningful sentence. So ಬೇರೆ ಬೇರೆ ಪದ ಕೊಡಲಾಗಿದೆ, ಅದನ್ನ ಸರಿಯಾಗಿ ಹೊಂದಿಸಿ ಮೀನಿಂಗ್ಫುಲ್ ವಾಕ್ಯವನ್ನ ಕ್ರಿಯೇಟ್ ಮಾಡಬೇಕು. ಸೊ ಇದಕ್ಕೆ ನಾವು ಯಾವ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಬೇಕು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಅಂಡ್ ದೆನ್ ಆಬ್ಜೆಕ್ಟ್. ಸೊ ಹಾಗಾದ್ರೆ ಬನ್ನಿ ಇದನ್ನ ನೋಡೋಣ. ಸೊ ರೂಲ್ಸ್, ಸರ್ಟನ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಸ್ಟ್ ವಿ ಅಂತ ಇದೆ. ಸೊ ಇಲ್ಲಿ ವಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಪ್ರೊನೌನ್ ಅನ್ನ ಸಬ್ಜೆಕ್ಟ್ ನಲ್ಲಿ ಬಳಸಬಹುದು. ವಿ, ಅದರ ನಂತರ ಮಸ್ಟ್ ಅನ್ನುವಂತಹ ಮಾಡೆಲ್ ವರ್ಬ್ ಬರುತ್ತೆ. ವಿ ಮಸ್ಟ್, ಅದರ ನಂತರ ವರ್ಬ್ ಬರಬೇಕು. ಫಾಲೋ ಅನ್ನುವಂಥದ್ದು ಇದರಲ್ಲಿ ವರ್ಬ್ ಆಗುತ್ತೆ. ವಿ ಮಸ್ಟ್ ಫಾಲೋ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದು ಇಲ್ಲಿ ಸರಿಯಾದಂತಹ ವಾಕ್ಯ ಆಗುತ್ತೆ. ಒಂದ್ಸಲ ನಾನಿಲ್ಲಿ ಫಾಸ್ಟ್ ಆಗಿ ಬರೀತೀನಿ. ವಿ ಮಸ್ಟ್ ಫಾಲೋ ಸರ್ಟೆನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ತುಂಬಾ ಸಿಂಪಲ್ ಅಂಡ್ ಈಸಿ ಟಾಪಿಕ್ಸ್ ಇವು. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಅಂಕವನ್ನ ಕಳೆದುಕೊಳ್ಳಬಾರದು. ಕಳೆದುಕೊಳ್ತಾ ಇದ್ರೆ ಅಂದ್ರೆ ನೀವು ಮೂರ್ಖರು ಅಂತ ಅರ್ಥ. ಇಂತಹ ಈಸಿ ಟಾಪಿಕ್ ಇದು. ಸ್ವಲ್ಪ ಇಂಗ್ಲಿಷ್ ಮೇಲೆ ವರ್ಕ್ ಮಾಡಿ, ಡೆಫಿನೆಟ್ಲಿ ನಿಮ್ದು ಇಂಗ್ಲಿಷ್ ಬೆಟರ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಡನ್. ಸೊ ನೆನ್ ಬರೋಣ ನಮ್ಮ ಮೂರನೆಯ ಕ್ವಶನ್. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಬ್ಲಾಂಕ್ ಹ್ಯಾವ್ ಆರ್ ಹ್ಯಾಸ್ ಅನ್ನುವಂತ ಎರಡು ಹೆಲ್ಪಿಂಗ್ ವರ್ಕ್ ಕೊಡಲಾಗಿದೆ. won some medals in Paris Olympics. So ಇಲ್ಲಿ again choose the verb that agrees with the subject. Subject singular ಇದೆಯೋ ಪ್ಲೂರಲ್ ಇದೆಯೋ ಅದನ್ನ ನೋಡಿ ಅದಕ್ಕೆ ತಕ್ಕಂತೆ ಸರಿಯಾದಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಇಲ್ಲಿ ಬಳಸಬೇಕು. ಸೊ ಇಲ್ಲಿ ಹ್ಯಾಸ್, ಹ್ಯಾವ್ ಇದೆ. ಇಲ್ಲಿ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಇದೆ. ಪರ್ಸನ್ಸ್ ಅಂದ್ರೆ ಬಹುವಚನ, ವ್ಯಕ್ತಿಗಳು. ಸೊ ಪ್ಲೂರಲ್ ಜೊತೆಲಿ ನಾವು ಯಾವಾಗಲೂ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಸೊ ಹಾಗಾಗಿ ಇಲ್ಲಿ ಹ್ಯಾವ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಇದೆಯಲ್ಲ, ಸಬ್ಜೆಕ್ಟ್ ನೋಡೋದು ಸಿಂಗ್ಯುಲರ ಪ್ಲೂರಲ ಅಂಡ್ ಅಕಾರ್ಡಿಂಗ್ಲಿ ಅಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಹಾಕೋದು. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಹ್ಯಾವ್ won some medals in Indian Olympics. ನಮ್ಮ ಲಾಸ್ಟ್ ಕ್ವಶನ್, ಫೋರ್ತ್ ಕ್ವಶನ್, ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ. ರಾಬರ್ಟ್ ಸೆಂಡ್ ಅನ್ನುವಂತಹ ಮೆಸೇಜ್ ಬ್ರಾಕೆಟ್ ನಲ್ಲಿ ಇದೆ. ಮೆನಿ ಮೆಸೇಜಸ್ ಟು ಹೀಸ್ ಫ್ರೆಂಡ್ ಯೆಸ್ಟರ್ಡೇ. fill in the blanks with appropriate form of the verb given in the bracket. ಸೊ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ವರ್ಬ್ ನ ಸರಿಯಾದಂತಹ ಫಾರ್ಮ್ ಹಾಕಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಈ ವಾಕ್ಯವನ್ನ ನೀವು ಸರಿಯಾಗಿ ನೋಡಿದ್ರೆ ಇಲ್ಲಿ ಯೆಸ್ಟರ್ಡೇ ಅನ್ನುವಂತಹ ಪದ ಇದೆ. ಇದರರ್ಥ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಇದು. ಅಂದ್ರೆ ಇದು ಪಾಸ್ಟ್ ನಲ್ಲಿ ನಡೆದೋಗಿದೆ. ಪಾಸ್ಟ್ ನಲ್ಲಿ ನಡೆದಿದೆ ಅಂದ್ರೆ ಈ ಸೆಂಡ್ ಅನ್ನುವಂತಹ ವರ್ಬ್ ನ ಸೆಕೆಂಡ್ ಫಾರ್ಮ್ ಬಳಸಬೇಕು. ಪ್ರತಿ ವರ್ಬ್ಗೆ 4 ಫಾರ್ಮ್ಸ್ ಇರುತ್ತೆ ಇಂಗ್ಲಿಷ್ ನಲ್ಲಿ. ಫಾರ್ ಎಕ್ಸಾಂಪಲ್ ಸೆಂಡ್ ಅನ್ನುವಂಥದ್ದು V1, ಸೆಂಟ್ ಅನ್ನುವಂಥದ್ದು V2, ಸೆಂಟ್ ಅನ್ನುವಂಥದ್ದು V3, ಸೆಂಡಿಂಗ್ ಅನ್ನುವಂಥದ್ದು V4. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಇದ್ರ ಮೇಲೆ ಒಂದು ಕಂಪ್ಲೀಟ್ ಕ್ಲಾಸ್ ಫ್ರೀ ಆಗಿದೆ. ಆ ಕ್ಲಾಸ್ ನೋಡಬಹುದು. ಅಲ್ಲಿ ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಸಿಗುತ್ತೆ. ಸೊ ರಾಬರ್ಟ್ ಸೆಂಡ್ ಇದರ ಸೆಕೆಂಡ್ ಫಾರ್ಮ್ ಪಾಸ್ಟ್ ನಲ್ಲಿ ಬಳಸ್ತೀವಿ. ಸೆಂಟ್ ಅನ್ನುವಂಥದ್ದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಸಿಂಪಲ್, ಸರಳವಾಗಿರುವಂತಹ ಟಾಪಿಕ್ ಇದು.
ಡನ್. ಸೊ ಬನ್ನಿ ಇನ್ನೂ ಒಂದು ಕ್ವಶನ್ ಪ್ರಾಕ್ಟೀಸ್ ಮಾಡೋಣ, ಸೊ ದ್ಯಾಟ್ ನೀವು ಇದರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಪರ್ಫೆಕ್ಟ್ ಆದಾಗ ಎಕ್ಸಾಮ್ ನಲ್ಲಿ ಈ ಒಂದು ಸೆಗ್ಮೆಂಟ್, ಈ ಒಂದು ಸೆಕ್ಷನ್ ಅಲ್ಲಿ ಬರುವಂತಹ ಯಾವುದೇ ಕ್ವಶನ್ ಅನ್ನ ನೀವು ಸುಲಭವಾಗಿ ಆನ್ಸರ್ ಮಾಡಬಹುದು. ವಿಡಿಯೋನ ಕೊನೆವರೆಗೆ ನೋಡಿ, ರೈಟ್. ಕೊನೆವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಏನ್ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ, ರೈಟ್. ಇಲ್ಲ ಅಂದ್ರೆ ಮಧ್ಯದಲ್ಲಿ ಬಿಟ್ಟೋದ್ರೆ ಯು ವೋಂಟ್ ಗೆಟ್ ಎನಿಥಿಂಗ್. ತುಂಬಾ ಡಿಫಿಕಲ್ಟಿ ಸಮಸ್ಯೆಯನ್ನ ಫೇಸ್ ಮಾಡ್ತೀರಾ. ಬನ್ನಿ ಇದು ನಮ್ಮ ಮಾಡೆಲ್ ಕ್ವಶನ್ ಪೇಪರ್ 3 ನಲ್ಲಿ ಬಂದಿರುವಂತಹ ಕ್ವಶನ್ ನಂಬರ್ 31. ಮೊದಲನೇ ಕ್ವಶನ್ ನೋಡಿ, ಹೀರಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬ್ಲ್ಯಾಂಕ್ ವಾಕ್ ಅಂತ ಇದೆ. ಇಲ್ಲಿವರೆಗೆ 2 ಕ್ವಶನ್ ನಲ್ಲಿ ನಮಗೆ ಆರ್ಟಿಕಲ್ ಮೇಲೆ ಕೇಳಲಾಗಿತ್ತು, ಬಟ್ ಇಲ್ಲಿ ಪ್ರೆಪೋಸಿಷನ್ ಮೇಲೆ ಕೇಳಿದ್ದಾರೆ ಪ್ರಶ್ನೆ. ಯೂಸ್ ಅಪ್ರೋಪ್ರಿಯೇಟ್ ಪ್ರೆಪೋಸಿಷನ್. ಇಂಗ್ಲಿಷ್ ನಲ್ಲಿ ತುಂಬಾ ಪ್ರೆಪೋಸಿಷನ್ಸ್ ಇವೆ, ಯಾವ್ದ್ರ ಮೇಲೆ ಕೇಳ್ತಾರೆ ಗೆಸ್ ಮಾಡೋದು ತುಂಬಾ ಡಿಫಿಕಲ್ಟ್. ಬಟ್ ಇಲ್ಲಿ ವಾಕ್ ಅನ್ನೋದು ಒಂದು ವೆರಿ ಕಾಮನ್ ಆಗಿ ಬಳಸ್ತೀವಿ ನಾವು. ನಾನು ಬಾಯ್ ವಾಕ್ ಬರ್ತೀನಿ, ನಡ್ಕೊಂಡು ಬರ್ತೀನಿ. ಸೊ ಹಾಗಾಗಿ ಇಲ್ಲಿ ಬಾಯ್ ಅನ್ನುವಂತಹ ಪ್ರೆಪೋಸಿಷನ್ ನೀವು ಈಸಿಯಾಗಿ ಬಳಸಬಹುದು. ಇದು ತುಂಬಾ ಕಾಮನ್ ಇಂಗ್ಲಿಷ್, ನಾವು ಡೇ ಟು ಡೇ ಲೈಫ್ ನಲ್ಲಿ ಬಳಸುವಂತದ್ದು. ಅಂಡ್ ದೆನ್ ಇದು ನೋಡಿ ವಾಕ್ಯ, ರೀಅರೇಂಜ್ ದ ಸೆಗ್ಮೆಂಟ್ಸ್ ದಿ ಅಬೌವ್ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ತುಂಬಾ ದೊಡ್ಡ ವಾಕ್ಯ ಇದೆ, ಸೊ ಇದು ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸಬಹುದು. ಸೊ ಇದನ್ನು ಯಾವ ರೀತಿ ಮಾಡಬೇಕು ಸರಿಯಾಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ನೋಡಿ ಇಲ್ಲಿ ದ ಜಡ್ಜ್, ಇಲ್ಲಿಂದ ವಾಕ್ಯ ಸ್ಟಾರ್ಟ್ ಆಗುತ್ತೆ. ದ ಜಡ್ಜ್ ಅನೌನ್ಸ್ಡ್, ಜಡ್ಜ್ ಅನೌನ್ಸ್ ಮಾಡಿದ್ರು. ಅನೌನ್ಸ್ಡ್ ದ್ಯಾಟ್, ಏನಂತ ಅನೌನ್ಸ್ ಮಾಡಿದ್ರು, ದ ವರ್ಡಿಕ್ಟ್ ವುಡ್ ಬಿ ಗಿವನ್ ಆನ್ ಮಂಡೇ at 11 AM. ಇದು ಸರಿಯಾದಂತಹ ವಾಕ್ಯ ಆಗುತ್ತೆ. ಒಂದ್ಸಲ ನಾನು ಇಲ್ಲಿ ಬರೆಯೋದಾದ್ರೆ, ದ ಜಡ್ಜ್ announced that the verdict ಅಂದ್ರೆ ಡಿಸಿಷನ್ ಅಂತ ಅರ್ಥ. ವರ್ಡಿಕ್ಟ್, ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಟ್ಟು ಅಂತ ಇದೀವಲ್ಲ, ಸೊ ವರ್ಡಿಕ್ಟ್ ಅಂದ್ರೆ ಡಿಸಿಷನ್. verdict would be given on Monday at 11 AM. At 11 AM, this is the right answer. ವಾಕ್ಯ ಸ್ವಲ್ಪ ದೊಡ್ಡದಿದೆ, ರೈಟ್. ಅಂಡ್ ದೆನ್ ನಾವು ಬರೋಣ ನಮ್ಮ 4ನೇ ಕ್ವಶನ್ಗೆ. 4ನೇ ಕ್ವಶನ್ ಅಲ್ಲಿ ನೋಡಿ, ದ ಸ್ಪೋರ್ಟ್ಸ್ ಪರ್ಸನ್ಸ್ ಅಲಾಂಗ್ ವಿತ್ ದೇರ್ ಕೋಚ್ ಆಲ್ವೇಸ್ ದ ನಾರ್ಮ್ಸ್ ಫಾಲೋ ಅಂತ ವರ್ಬ್ ಕೊಡಲಾಗಿದೆ ಬ್ರಾಕೆಟ್ ನಲ್ಲಿ. ಅಗೇನ್ ಯೂಸ್ ಅಪ್ರೋಪ್ರಿಯೇಟ್ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ನೋಡಿ ಯಾವ ವರ್ಬ್ ಬಳಸಬೇಕು ಅದನ್ನ ಡಿಸೈಡ್ ಮಾಡಬೇಕು. ಸೊ ಇಲ್ಲಿ ನೋಡಿ ಸ್ಪೋರ್ಟ್ಸ್ ಪರ್ಸನ್ ಅನ್ನುವಂಥದ್ದು ಸಬ್ಜೆಕ್ಟ್. ಸೊ ಈ ಸಬ್ಜೆಕ್ಟ್ ಆದ ನಂತರ ಅಲಾಂಗ್ ವಿತ್ ದೇರ್ ಕೋಚ್ ಆಲ್ವೇಸ್ ಏನಾದ್ರೂ ಬಂದ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿ ದ ಸ್ಪೋರ್ಟ್ಸ್ ಪರ್ಸನ್ ಅಂತ ಬಂದಿದೆಯಲ್ಲ ಅದು ಪ್ಲೂರಲ್. ಸ್ಪೋರ್ಟ್ಸ್ ಪರ್ಸನ್ ಆದ ನಂತರ ಅಲಾಂಗ್ ವಿತ್ ಹರ್ ಬಾಯ್ ಫ್ರೆಂಡ್, ಅಲಾಂಗ್ ವಿತ್ ಇಸ್ ಗರ್ಲ್ ಫ್ರೆಂಡ್ ಏನಾದ್ರೂ ಬರ್ಲಿ, ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಇದು ಪ್ಲೂರಲ್ ನೌನ್ ಇದೆಯಲ್ಲ, ಪ್ಲೂರಲ್ ನೌನ್ ಇದ್ರೆ ವರ್ಬ್ ಆಸ್ ಇಟ್ ಈಸ್ ಇರುತ್ತೆ, ಸೇಮ್ ಇರಬೇಕು, ಯಾವುದೇ ಬದಲಾವಣೆ ಮಾಡೋ ಹಾಗಿಲ್ಲ. ಒಂದು ವೇಳೆ ಇದೇನಾದ್ರೂ ಸಿಂಗ್ಯುಲರ್ ಇದ್ದಿದ್ರೆ ನಾವಿಲ್ಲಿ ವರ್ಬ್ಗೆ ಎಸ್ ಅನ್ನ ಸೇರಿಸಿ ಬರಿಬೇಕಾಗಿತ್ತು, ಫಾಲೋಸ್ ಅಂತ ಹೇಳಿ. ಅದು ಒಂದು ಡಿಫರೆನ್ಸ್, ನೆನ್ಪಿಟ್ಕೊಳ್ಳಿ, ರೈಟ್. ಅಂಡ್ ದೆನ್ ಬರೋಣ ನಮ್ಮ ಲಾಸ್ಟ್ ಕ್ವಶನ್ ಅಲ್ಲಿ, ಯೂಸ್ ದಿ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ನಲ್ಲಿ ಒಂದು ವರ್ಬ್ ಕೊಡಲಾಗಿದೆ, ಸೊ ಅದರ ಸರಿಯಾದಂತಹ ಫಾರ್ಮ್ ಬಳಸಿ ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಕ್ವಶನ್ ಓದೋಣ. ಮನು ಬ್ಲಾಂಕ್ ವರ್ಕ್ ಇನ್ ದಿಸ್ ಆಫೀಸ್ ಸಿನ್ಸ್ 2023. 2023ರಿಂದ ಮನು ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ 2023 ಇಲ್ಲಿ ನೋಡಿ, ಸಿನ್ಸ್ ಅಂಡ್ ಫಾರ್ ಬಂದು, ಸಿನ್ಸ್ ಅಥವಾ ಫಾರ್ ಅಂತ ಬಂದು ಅದರ ನಂತರ ಟೈಮ್ ಬಂದಿದ್ರೆ, ಸೊ ಅದರ ಅರ್ಥ ನೋಡಿ ಅಲ್ಲಿ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕಾಗುತ್ತೆ. ನಿಮಗೆ ಟೆನ್ಸಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ ಇಲ್ಲಿ ಹೆಲ್ಪ್ ಆಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಇದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸಬಹುದು. ಸೊ ಇಲ್ಲಿ ನಾವು ಏನ್ ಹಾಕಬೇಕು ಅಂದ್ರೆ ಹ್ಯಾವ್ ಬೀನ್ ಹೆಲ್ಪಿಂಗ್ ವರ್ಬ್ ಹಾಕಿ, ವರ್ಕ್ ಅಂತ ಇದೆಯಲ್ಲ ಅದರ 4ನೇ ಫಾರ್ಮ್ ವರ್ಕಿಂಗ್. ಸೊ ನೋಡಿ ಈ ವರ್ಬ್ ಫಾರ್ಮ್ಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಡೌನ್ಲೋಡ್ ಅವರ್ ಆಪ್, ಅಲ್ಲಿ ಫ್ರೀ ಆಗಿ ಒಂದು ಕ್ಲಾಸ್ ಇದ್ರ ಮೇಲೆ ನೋಡಬಹುದು, ರೆಗ್ಯುಲರ್ ವರ್ಬ್ಸ್, ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮನು ಹ್ಯಾಸ್ ಬೀನ್ ವರ್ಕಿಂಗ್, ಸಾರಿ ಇದು ಹ್ಯಾವ್ ಆಗೋದಿಲ್ಲ, ಮನು ಸಿಂಗ್ಯುಲರ್ ಇದಾನಲ್ಲ, ಸೊ ನಾವಲ್ಲಿ ಹ್ಯಾಸ್ ಬಳಸಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿಗಾಗಲೇ ಕಲಿಸಿದೆ ನಿಮಗೆ, ಸಿಂಗ್ಯುಲರ್ ಇದ್ರೆ ಹ್ಯಾಸ್, ಪ್ಲೂರಲ್ ಇದ್ರೆ ಹ್ಯಾವ್. ಸೊ ಮನು ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ದಿಸ್ ಆಫೀಸ್ ಸಿನ್ಸ್ 2023. ಅಂಡ್ ಸಮ್ ಟೈಮ್ಸ್ ಅವನು ಫಾರ್ ಕೊಡಬಹುದು, ಫಾರ್ ಕೊಟ್ಟು ಟೈಮ್ ಕೊಟ್ಟಾಗ್ಲೂ ಸಹ ನೀವೇನ್ ಮಾಡಬೇಕು, ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಬಳಸಬೇಕಾಗುತ್ತೆ. ಈ ರೀತಿ ನೀವು ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ರೆ ನಿಮಗೆ 4ಕ್ಕೆ 4 ಅಂಕ ಸಿಗುತ್ತೆ. ಸೊ ಪ್ರಯತ್ನ ಮಾಡಿ ಈ ರೀತಿ ಇದಕ್ಕೆ ಆನ್ಸರ್ ಮಾಡಲಿಕ್ಕೆ. ಸೊ ನಿಮ್ಗೆ ಯಾವುದು ಡಿಫಿಕಲ್ಟ್ ಅನ್ಸುತ್ತೆ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಸರ್ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿ. ಸೊ ಫೈನಲಿ ಮಾಡಲಾಗಿದೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಲಿಂಕರ್ಸ್ ಅಂಡ್ ಈ ರೀರೈಟ್ ಆಸ್ ಡೈರೆಕ್ಟೆಡ್ ಇವೆರಡರಲ್ಲಿ ಯಾವುದು ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ, ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಅಂಡ್ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ and I will see you in the next video.